ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕನಿಕಾ ತನ್ವಿ ಹತ್ರ, ನೋಡಿದ್ದೆ ತನ್ವಿ, ಆದಿಬ್ರು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಕೊಡಲ್ವಂತೆ, ಅವರೇ ನಿನ್ನನ್ನು ನೋಡ್ಕೋತಾನಂತೆ ಅಂತಾಳೆ. ನನಗೆ ಅದರ ಅವಶ್ಯಕತೆ ಇಲ್ಲ, ನಾನು ಆರಾಮಾಗಿ ಇರ್ತೀನಿ, ನನಗೆ ಯಾರ ಸಹಾಯನೂ ಬೇಡ ಅಂತಾಳೆ ತನ್ವಿ. ಅಲ್ಲ ತನ್ವಿ ಅಂತ ಕನಿಕಾ ಹೇಳುವಾಗ, ಕನಿಕಾ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ, ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದೆ ನೀನು, ಹೀಗೆ ಮಾಡಿದರೆ ಕೋಪ ಹೆಚ್ಚಾಗತ್ತಲ್ವಾ ಅಂತಾಳೆ ಪೂಜಾ. ಚಿಕ್ಕಿ, ಅವ್ರು ಹೇಳಿನೇ ಹೆಚ್ಚಾಗಬೇಕು ಅಂತಿಲ್ಲ, ನನಗೆ ಇವ್ರು ಕಂಡ್ರೇ ಇಷ್ಟ ಇಲ್ಲ ಅಂತಾಳೆ ತನ್ವಿ. ನೀನು ಸುಮ್ಮನೆ ಅವ್ರ ಮೇಲೆ ದ್ವೇಷ ಮಾಡ್ತಿದ್ಯಾ, ಅವ್ರಿಗೆ ನಿನ್ನ ಮೇಲೆ ತುಂಬ ಕಾಳಜಿ ಇದೆ ಅಂತಾಳೆ ಪೂಜಾ. ಚಿಕ್ಕಿ, ನನ್ನ ಮೇಲೆ ಯಾರಿಗೂ ಕಾಳಜಿ ಇಲ್ಲ, ಎಲ್ಲ ನಾಟಕ ಅಷ್ಟೇ, ಎಲ್ರಿಗೂ ಅವ್ರವ್ರ ಸ್ವಾರ್ಥನೇ ಮುಖ್ಯ, ಅಷ್ಟಕ್ಕೂ ಇದಕ್ಕೆಲ್ಲ ನೀನೇ ಕಾರಣ ಅಂತಾಳೆ ತನ್ವಿ. ಏನು ಹೇಳ್ತಿದ್ಯಾ ಅಂತಾಳೆ ಪೂಜಾ. ಹೌದು ಚಿಕ್ಕಿ, ನೀನು ಕಿಶನ್ ಚಿಕ್ಕಪ್ಪನ ಲವ್ ಮಾಡಿದ್ದಕ್ಕೆ ತಾನೇ ನಮಗೆ ಇವರೆಲ್ಲ ಪರಿಚಯ ಆಗಿದ್ದು, ಅದಾಗದೇ ಇದ್ದಿದ್ರೆ ಪಪ್ಪ ನಾವು ಎಲ್ಲ ಆರಾಮಾಗಿ ಆ ಮನೇಲೇ ಇರ್ಬೋದಾಗಿತ್ತು. ಇವಾಗ ನೋಡು ಏನಾಯಿತು ಅಂತ. ನೋಡಿ ಚಿಕ್ಕಿ, ಇವ್ರು ಯಾರೇ ಏನೇ ಹೇಳಿದರೂ ಸರಿ, ನಾನು ತಾಂಡವನ ಪಪ್ಪನ ಮಗಳೇ, ಸೂರ್ಯವಂಶಿ ಮನೆ ನಂದು, ನಾನು ಇಲ್ಲಿ ಇರಲ್ಲ, ನಾನು ಈ ಕಡೆ ಬರೋದು ಇಲ್ಲ ಅಂತಾಳೆ ತನ್ವಿ. ಏನು ಪೂಜಾ ಇದು, ಎಲ್ಲರೂ ನಿನಗೆ ತುಪುಕ್ ಅಂತ ಉಗೀತಿದ್ದಾರೆ ಅಂತಾಳೆ ಕನಿಕಾ ಅಂತಾಳೆ ಪೂಜಾ. ಕಂಟ್ರೋಲ್ ಪೂಜಾ, ಕಂಟ್ರೋಲ್. ನೋಡು, ಆ್ಯಕ್ಚುಲಿ ತನ್ವಿಗೆ ಸಿಟ್ಟಿರೋದು ಭಾಗ್ಯ ಮೇಲೆ ತಾನೆ, ಯಾಕಂದರೆ ತಪ್ಪು ಮಾಡಿರೋದು ಭಾಗ್ಯ, ಆದರೆ ಬ್ಲೇಮ್ ಮಾಡ್ತಿರೋದು ಯಾರನ್ನ? ನಿನ್ನ. ಹೊಗಳಿಕೆ ಭಾಗ್ಯಂಗೆ, ತೆಗಳಿಕೆ ನಿನಗೆ ಅಂತಾಳೆ ಕನಿಕಾ. ನೋಡು ಕನಿಕಾ, ನೀನು ನನ್ನ ಮತ್ತು ಅಕ್ಕನ ಮಧ್ಯೆ ತಂದಿಟ್ಟು ತಮಾಷೆ ನೋಡಬೇಡ ಅಂತಾಳೆ ಪೂಜಾ. ಖಂಡಿತ ಇಲ್ಲ, ರಿಯಾಲಿಟಿ ಹೇಳ್ತಿದ್ದೀನಿ ಪೂಜಾ. ಇವಾಗ ನೀನು ಅಕ್ಕ ಅಂತ ಹೇಳ್ತಿದ್ಯಲ್ಲ, ಒಂದಲ್ಲ ಒಂದಿನ ಅವಳೇ ನಿನ್ನ ದಾರಿಗೆ ಅಡ್ಡ ಆಗ್ತಾಳೆ. ಅಲ್ಲ, ಮದುವೆ ನಿರ್ಧಾರಕ್ಕೆ ಜೊತೆ ನಿಲ್ಲದೆ ಇರೋಳು ಇನ್ನು ನಿನ್ನ ಜೊತೆ ನಿಲ್ತಾಳ ಅಂತಾಳೆ ಕನಿಕಾ. ಆಗ ತನ್ವಿ ಅಲ್ಲಿಂದ ಹೋಗ್ತಾಳೆ. ಎಲ್ಲರೂ ಊಟಕ್ಕೆ ಬನ್ನಿ ಅಂತಾರೆ ಕಾಮತ್. ಮಾವ ಊಟಕ್ಕೆ ಕರೀತಿದ್ದಾರೆ, ನಾನಿನ್ನೂ ಕುಸುಂಬರಿಗೆ ಉಪ್ಪೆ ಹಾಕಿಲ್ಲ, ಹೋಗ್ತೀನಿ ಅಂತ ಭಾಗ್ಯ ಕಿಚನ್ಗೆ ಬರ್ತಾಳೆ. ಭಾಗ್ಯ, ಮೊದಲು ಎಲ್ರಿಗೂ ಪ್ರಸಾದ ಕೊಡು ಅಂತಾರೆ ಮೀನಾಕ್ಷಿ. ಮೊದಲು ಇದನ್ನೆಲ್ಲ ಅಲ್ಲಿ ಅಂತ ಭಾಗ್ಯ ಹೇಳುವಾಗ, ನಾನು ಹೇಳಿದ್ನಲ್ಲ ಪ್ರಸಾದ ಕೊಡು ಅಷ್ಟೇ ಅಂತ ಮೀನಾಕ್ಷಿ ಹೇಳ್ತಾರೆ. ಅಕ್ಕ ತಗೋ ಪ್ರಸಾದನ, ಎಲ್ರಿಗೂ ಕೊಡು, ನಾನು ಊಟಕ್ಕೆಲ್ಲ ರೆಡಿ ಮಾಡ್ತೀನಿ ಅಂತಾಳೆ ಪೂಜಾ. ಆಗ ಕುಸುಮ ಬಂದು, ಕಷ್ಟ ಆದರೆ ನನ್ನ ಕರಿಬೇಕಲ್ವಾ, ನಾನು ಸಹಾಯ ಮಾಡ್ತೀನಿ ಅಂತ ಪಾತ್ರೆನ ತೊಗೊಂಡು ಹೋಗಬೇಕು ಅನ್ನುವಾಗ ಎದುರಿಗೆ ಕನಿಕಾ ಬರ್ತಾಳೆ. ಕುಸುಮ ಆಂಟಿ, ನಿಮಗೆ ಹೇಳ್ತಾನೆ ಇದ್ದೀವಿ, ಅರ್ಥ ಆಗಿಲ್ವಾ? ನೀವೆಲ್ಲ ಈ ಮನೆ ಗೆಸ್ಟ್ ಅಂತ ಹೇಳಿದರೆ ಅರ್ಥ ಆಗಲ್ವಾ? ಹೇಗೆ ನೋಡಿ, ನೀವು ಈ ಮನೆ ಕೆಲಸ ಮಾಡಿದ ತಕ್ಷಣ ನೀವು ಈ ಮನೆಯವರು ಅನ್ಸ್ಕೊಳ್ಳಲ್ಲ, ನೀವು ಯಾವತ್ತಿದ್ರೂ ಹೊರಗಿನವರೇ, ಅರ್ಥ ಮಾಡ್ಕೊಳ್ಳಿ ಅಂತ ಕುಸುಮ ಕೈಯಿಂದ ಪಾತ್ರೆನ ತಗೋತಾಳೆ. ಆಗ ಅಲ್ಲಿದ್ದ ಇಬ್ಬರು ಹೆಂಗಸರು ನಗ್ತಾರೆ. ಇಲ್ಲಿ ನೋಡು, ನಾನಿಲ್ಲಿ ಕೆಲಸ ಮಾಡೋಳ ಏನಂದೆ ನೀನು? ನಾನು ಈ ಮನೆಯವಳಲ್ವಾ, ಹೋಗಿ ನಿಮ್ಮ ಅಪ್ಪನ ನಿಮ್ಮ ಅಣ್ಣನ ಕೇಳು, ಅವ್ರು ಹೇಳ್ತಾರೆ, ಆವಾಗ ಗೊತ್ತಾಗುತ್ತೆ ನಿನಗೆ, ಸರಿನಾ ಅಂತ ಕನಿಕಾ ಕೈಯಿಂದ ಅಡುಗೆ ಪಾತ್ರನ ಕಸ್ಕೊಂಡು ದಾರಿ ಅಂತ ಕುಸುಮ ಹೋಗ್ತಾರೆ. ದಾರಿ ಅಂತ ಪೂಜಾನು ಹೋಗ್ತಾಳೆ. ಎಲ್ರಿಗೂ ಊಟಕ್ಕೆ ಬಾಳೆಲೆ ಹಾಕ್ತಾರೆ. ಅಪ್ಪ ಅಮ್ಮ ಬನ್ನಿ ಊಟಕ್ಕೆ ಕೂತ್ಕೊಳ್ಳೋಣ, ಸೀಟ್ ರೆಡಿ ಮಾಡಿಟ್ಟಿದ್ದೀನಿ ಅಂತಾನೆ ತನ್ಮಯ್. ಬೇಡ ತನ್ಮಯ್, ಎಲ್ರದ್ದು ಊಟ ಆಗಲಿ, ನಾನು ಆಮೇಲೆ ಕೂತ್ಕೋತೀನಿ ಅಂತಾನೆ ಆದಿ. ಹಾಂ ತನ್ಮಯ್, ನಾನು ಎಲ್ರಿಗೂ ಬಡಿಸಿದ ಮೇಲೆ ಕೂತ್ಕೋತೀನಿ, ನೀನು ಕೂತ್ಕೋ ಅಂತಾಳೆ ಭಾಗ್ಯ. ಅಮ್ಮ ಪ್ಲೀಸ್ ಇವಾಗಲೇ ಕೂತ್ಕೋ, ಅಪ್ಪ ಅಮ್ಮಂಗೆ ನೀವಾದರೂ ಹೇಳಿ ಪ್ಲೀಸ್ ಅಂತಾಳೆ ತನ್ಮಯ್. ಭಾಗ್ಯ, ತನ್ಮಯ್ ಪುಟ್ಟ ಹೇಳ್ತಿದ್ದಾನಲ್ಲ, ನೀವು ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಬಿಡಿ ಊಟಕ್ಕೆ ಅಂತಾನೆ ಆದಿ. ಇಲ್ಲ ಆದಿಯವರೇ, ನೀವಿಬ್ಬರು ಕೂತ್ಕೊಳ್ಳಿ, ನಾನು ಆಮೇಲೆ ಕೂತ್ಕೋತೀನಿ ಅಂತಾಳೆ ಭಾಗ್ಯ. ಅಮ್ಮ ನನ್ನ ಮಾತೇ ಕೇಳಲ್ಲ ಅಂತಾನೆ ತನ್ಮಯ್ ಪಕ್ಕ ಬೇರೆಯವ್ರು ಬಂದು ಕೂತ್ಕೋತಾರೆ. ನಾನು ಹೇಳಿದ್ದು ಯಾರೂ ಕೇಳಲ್ಲ ಅಂತಾನೆ ತನ್ಮಯ್. ಆಗ ಕಿಶನ್ ಬಂದು, ಅಣ್ಣ ಆಫೀಸ್ ಸ್ಟಾಫ್ಗೆಲ್ಲ ಊಟ ಕಳಿಸ್ಬೇಕು ಅಂತ ಹೇಳ್ತಿದ್ಯಲ್ಲ, ಎಲ್ಲ ರೆಡಿ ಇದೆ, ನೀನು ಹೇಳಿದರೆ ಕಳಿಸ್ಕೊಡ್ತೀನಿ ಅಂತಾನೆ ಕಿಶನ್. ಅಯ್ಯೋ ಇನ್ನೂ ಕಳಿಸಿಲ್ವಾ ಕಿಶನ್, ಬೇಗ ಕಳಿಸು ಅಂತಾನೆ ಆದಿ. ಆಗ ಅಕ್ಷತಾ ಬಂದು, ಪುಟ್ಟ ನಿನ್ನ ಹೆಸರು ತನ್ಮಯ್ ಅಲ್ವಾ, ನೀನು ಊಟಕ್ಕೆ ಆಮೇಲೆ ಕೂತ್ಕೋತೀಯಾ, ನನಗೆ ಅರ್ಜೆಂಟ್ ಕೆಲಸ ಇದೆ, ಜಾಣ ಅಲ್ವಾ ನೀನು, ಊಟಕ್ಕೆ ಆಮೇಲೆ ಕೂತ್ಕೋ, ನನಗೆ ಬೇಗ ಊಟ ಮುಗಿಸ್ಕೊಂಡು ಹೋಗಬೇಕು ಅಂತಾರೆ. ಇಲ್ಲ ನಾನು ಇವಾಗಲೇ ಕೂತ್ಕೋಬೇಕು, ನಾನು ಊಟ ಮಾಡ್ತೀನಿ ಅಂತಾನೆ ತನ್ಮಯ್. ಹಠ ಮಾಡಬಾರ್ದು ತನ್ಮಯ್, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ನೀನು ಆಮೇಲೆ ಊಟ ಮಾಡು, ಪ್ಲೀಸ್ ಎದ್ದೇಳು ಅಂತಾರೆ ಅಕ್ಷತಾ. ಆಗ ಭಾಗ್ಯ, ತನ್ಮಯ್ ಹಾಗೆಲ್ಲ ಹಠ ಮಾಡಬಾರ್ದು, ದೊಡ್ಡವ್ರು ಹೇಳ್ತಿದ್ದಾರೆ ತಾನೆ, ಎದ್ದೇಳು ಅಂತಾಳೆ ಭಾಗ್ಯ. ಆಗ ತನ್ಮಯ್ ಎದ್ದು ನಿಂತ್ಕೋತಾನೆ. ತನ್ಮಯ್ ಪುಟ್ಟ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ, ನಿನಗೆ ಹಸಿವಾಗ್ತಿದೆ ಅಂತ ಹೇಳಿದೆ ತಾನೆ, ಆರಾಮಾಗಿ ಕೂತ್ಕೊಂಡು ಊಟ ಮಾಡು ಅಂತ ಆದಿ ತನ್ನೆಲೆನ ಬಿಟ್ಕೊಡ್ತಾನೆ. ಆದಿಯವರೇ ನೀವು ಅಂತಾಳೆ ಭಾಗ್ಯ. ಮಗು ಅವನು ಹಸಿವಾಗ್ತಿದೆ ಅಂತ ಹೇಳ್ತಿದ್ದಾನೆ ತಾನೆ, ಅವನು ಆರಾಮಾಗಿ ಕೂತ್ಕೊಂಡು ಊಟ ಮಾಡಲಿ, ನಾನು ಆಮೇಲೆ ಮಾಡ್ತೀನಿ, ಬಾ ನೀನು ಕೂತ್ಕೋ ಆರಾಮಾಗಿ ಊಟ ಮಾಡು ಅಂತ ತನ್ನ ಎಲೆಯಲ್ಲಿ ತನ್ಮಯನ ಕೂರಿಸ್ತಾನೆ. ಈಚೆ ಆದಿ ಭಾಗ್ಯ ಮಕ್ಕಳಿಗೆ ಎಲ್ಲನೂ ಬಿಟ್ಕೊಟ್ಟು ಒಂದಿನ ತನ್ನ ಜೀವನನೇ ಬಿಟ್ಕೊಡ್ತಾನೇನೋ ಅಂತ
ಯೋಚಿಸ್ತಾ ಅಕ್ಷತಾ ಮೀನಾಕ್ಷಿನ ನೋಡಿ ನಿನ್ನ ಆದಿ ಹೋಗ್ತಿದ್ದಾನೆ ಅಂತ ಸನ್ನೆ ಮಾಡ್ತಾಳೆ. ಈ ಆದಿ ಪೂರ್ತಿಯಾಗಿ ಕೈತಪ್ಪಿ ಹೋಗೋಕ್ಕೂ ಮುಂಚೆ ಏನಾದರೂ ಮಾಡಲೇಬೇಕು ಅಂತ ಮೀನಾಕ್ಷಿ ಯೋಚನೆ ಮಾಡ್ತಾರೆ. ಈಚೆ ಭಾಗ್ಯ ಕಿಚನಲ್ಲಿ ಕೆಲಸ ಮಾಡ್ತಿರುವಾಗ ಆದಿ ಹೆಲ್ಪ್ ಮಾಡೋಕೆ ಬರ್ತಾನೆ. ಆದಿಯವರೇ, ನೀವು ಯಾಕೆ ಇದನ್ನೆಲ್ಲ ಮಾಡ್ತೀರಾ? ನಾನು ಮಾಡ್ತೀನಿ ಅಂತಾಳೆ ಭಾಗ್ಯ. ಭಾಗ್ಯ, ನಿಮ್ಮ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ನಿಮ್ಮ ಜೊತೆ ಇರ್ತೀನಿ ಅಂತ ಮಂಟಪದಲ್ಲಿ 7 ಹೆಜ್ಜೆ ಇಟ್ಟಿದ್ದೀನಿ. ಇದು ಅದರಲ್ಲೊಂದು ಭಾಗ. ಇದರಲ್ಲಿ ನನ್ನ ಕೆಲಸ ಬೇರೆ ನಿಮ್ಮ ಕೆಲಸ ಬೇರೆ ಅಂತೆಲ್ಲ ಏನಿಲ್ಲ, ಎಲ್ಲ ಒಂದೇ. ಘಮ್ ಅಂತಿದೆ ಭಾಗ್ಯ. ಇದರ ಪರಿಮಳಕ್ಕೆ ನನಗೆ ಹಸಿವಿನೂ ಜಾಸ್ತಿ ಆಗ್ತಿದೆ ಅಂತಾನೆ ಆದಿಯವರೇ, ಸುಮ್ಮನೆ ಏನೇನೋ ಹೊಗಳ್ಬೇಡಿ ನೀವು ಅಂತಾಳೆ ಭಾಗ್ಯ. ನಿಜವಾಗ್ಲೂ ಹೇಳ್ತಿದ್ದೀನಿ ಅಂತ ಕೈ ಮೇಲೆ ಬಿದ್ದಿರೋ ಒಂದು ಡ್ರಾಪ್ನ ಬಾಯಿಗೆ ಹಾಕೋತಾನೆ ಆದಿ. ಏನು ಮಾಡ್ತಿದ್ದೀರಾ ಆದಿಯವರೇ ಅಂತಾಳೆ ಭಾಗ್ಯ. ನೀವು ಮಾಡಿರೋ ಅಡುಗೆಯಲ್ಲಿ ಒಂದು ಡ್ರಾಪು ಮಿಸ್ ಆಗಬಾರ್ದು, ಅದು ನನಗೆ ಇಷ್ಟ ಆಗಲ್ಲ ಅಂತಾನೆ ಆದಿ. ಜಿಲೇಬಿನ ನೋಡಿ, ವಾವ್ ಜಿಲೇಬಿ ಅಂತ ಅದನ್ನು ತಿಂದು, ಏನು ಸಖತ್ತಾಗಿದೆ ಗೊತ್ತಾ ಜಿಲೇಬಿ, ಎಷ್ಟು ಸ್ವೀಟಾಗಿದೆ, ಬಹುಶಃ ಮಾಡಿರೋ ಸ್ವೀಟು ಕೂಡ ಇದರಲ್ಲಿ ಆ್ಯಡ್ ಆಗಿದೆ ಅನಿಸುತ್ತೆ ಅಂತಾನೆ ಆದಿ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಆದಿಯವರೇ, ಡೆಡ್ ಎಂಡಲ್ಲಿ ಒಂದು ಬೇಕ್ರಿ ಇದೆಯಲ್ಲ, ಅಲ್ಲಿ ಹೋಗಿ ಕೇಳಿದರೆ ಗೊತ್ತಾಗುತ್ತೆ. ಏನು ಹೇಳಿದೆ ಅಂತ ಅರ್ಥ ಆಗ್ತಿಲ್ವಾ? ಜಿಲೇಬಿ ನಾನು ಮಾಡಿರೋದಲ್ಲ, ಬೇರೆಯವ್ರು ಬೇಕ್ರಿಯಿಂದ ತರಿಸಿರೋದು ಅಂತಾಳೆ ಭಾಗ್ಯ. ಆದಿ ನಗ್ತಾನೆ. ಜಿಲೇಬಿನ ಭಾಗ್ಯಂಗೆ ಕೊಡ್ತಾನೆ. ಭಾಗ್ಯ ತಿಂತಾಳೆ. ಕೋಸಂಬರಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂತ ತಿಂತಾನೆ ಆದಿ. ಸ್ವಲ್ಪ ಸ್ವಲ್ಪ ಹೀಗೆ ತಿನ್ನೋದಕ್ಕಿಂತ ಒಟ್ಟಿಗೆ ಊಟನೇ ಮಾಡ್ಬೋದಲ್ವಾ ಅಂತಾಳೆ ಭಾಗ್ಯ. ಸಿನಿಮಾ ನೋಡೋಕ್ಕೂ ಮುಂಚೆ ಟ್ರೈಲರ್ ನೋಡ್ತಾರಲ್ಲ ಹಾಗೆ ನಾನು ಟ್ರೈಲರ್ ನೋಡ್ತಿದ್ದೀನಿ, ಊಟ ಮಾಡೋಣ, ನೀವು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಜೊತೆಯಲ್ಲಿ ಕೂತು ಊಟ ಮಾಡೋಣ ಅಂತಾನೆ ಆದಿ. ಈಚೆ ಪೂಜಾ, ಕಿಶನ್, ಮೀನಾಕ್ಷಿ, ಕನ್ನಿಕಾ ಊಟಕ್ಕೆ ಕೂತಿರ್ತಾರೆ. ಪೂಜಾ, ನಿನ್ನನ್ನು ಮದುವೆ ಆಗೋಕ್ಕೂ ಮುಂಚೆ ಅತ್ತಿಗೆ ಜೊತೆಗೆ ತಾನೇ ಇದ್ದೆ, ಆದರೂ ಇಷ್ಟು ಚೆನ್ನಾಗಿರೋ ಅಡುಗೆನ ಯಾಕೆ ಕಲ್ತಿಲ್ಲ ನೀನು? ಅತ್ತಿಗೆ ನೋಡು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ತಿಂತಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ, ಆದರೆ ನೀನು ಮಾಡೋ ಅಡುಗೆನ ತಿನ್ನಬೇಕೋ ಬೇಡವೋ ಅನಿಸುತ್ತೆ ಅಂತಾನೆ ಕಿಶನ್. ಈ ಪಂಪ್ಕಿನ್ ಪಲ್ಯದಲ್ಲಿ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದೆ ಅಲ್ವಾ ಅಂತಾಳೆ ಕನ್ನಿಕಾ. ಸಿಹಿ ಕುಂಬಳಕಾಯಿ ಪಲ್ಯನ ಎಲ್ಲಿದೆ ಅಂತ ಮೀನಾಕ್ಷಿ ಕೇಳ್ತಾರೆ. ಇಲ್ಲೇ ಇದೆಯಲ್ಲ ಅತ್ತೆ. ಹೋ, ನಿಮಗೆ ಬಡಿಸಿಲ್ವಾ ಅಂತಾಳೆ ಕನ್ನಿಕಾ. ಇದನ್ನು ಯಾರು ತಂದಿದ್ದು ಈ ಮನೆಗೆ? ಅದನ್ನು ತರಬಾರ್ದು ಅಂತ ಹೇಳಿದೆ ತಾನೇ ಅಂತಾರೆ ಮೀನಾಕ್ಷಿ. ನಾನೇ ತಂದಿದ್ದು ಅತ್ತೆ. ಅಕ್ಕ ಸಿಹಿ ಕುಂಬಳಕಾಯಿ ಪಲ್ಯನ ತುಂಬ ಚೆನ್ನಾಗಿ ಮಾಡ್ತಾಳೆ, ಅದಕ್ಕೆ ಎಲ್ಲರೂ ಟೇಸ್ಟ್ ಮಾಡಲಿ ಅಂತ ನಾನೇ ತಂದೆ ಅಂತಾಳೆ ಕನ್ನಿಕಾ. ಈಚೆ ಆದಿ ಸಿಹಿ ಕುಂಬಳಕಾಯಿ ಪಲ್ಯನ ತಿಂದು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಏನು ಸ್ವೀಟ್ ಇದು ಭಾಗ್ಯ ಅಂತಾನೆ. ಸ್ವೀಟ್ ಅಲ್ಲ ಪಲ್ಯ ಅದು ಅಂತಾಳೆ ಭಾಗ್ಯ. ಆಗ ಕುಸುಮ ಬಂದು, ಏನು ಫ್ರೆಂಡು ಭಾಗ್ಯನ ಅಡುಗೆನ ಹೊಗಳ್ತಿದ್ಯಾ? ಇನ್ಮೇಲೆ ಹೀಗೆ ದಿನ ಅವಳು ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ತಾಳೆ, ನೀನು ಹೊಗಳ್ತಾ ತೃಪ್ತಿಯಿಂದ ತಿನ್ನು. ಬಂದಿರೋ ನಂಟರೆಲ್ಲ ಎಷ್ಟು ಹೊಗಳಿದ್ರು ಗೊತ್ತಾ? ಒಬ್ಬೊಬ್ಬರು ಹೇಳಿದರು ಪ್ರತಿಯೊಂದು ಐಟಮು ತುಂಬ ರುಚಿಯಾಗಿತ್ತು ಅಂತ. ನಮ್ಮ ಭಾಗ್ಯ ಬಹಳ ರುಚಿ ಅಡುಗೆ ಮಾಡೋದು ಅಂತಾರೆ ಕುಸುಮ. ಆಗ ಆದಿ ಗಂಟ್ಲನ್ನು ಹಿಡ್ಕೋತಾನೆ. ಫ್ರೆಂಡು ಅಂತಾರೆ ಕುಸುಮ. ಆದಿಯವರೇ ಏನಾಗ್ತಿದೆ ಅಂತಾಳೆ ಭಾಗ್ಯ. ಆದಿ ಉಸಿರೋಡೋಕ್ಕೆ ಕಷ್ಟ ಆಗಿ ಕೆಳಗಡೆ ಬೀಳ್ತಾನೆ. ಆದಿಯವರೇ ಏನಾಗ್ತಿದೆ ಅಂತ ಆದಿ ಕೈನ ಕುಸುಮ ಭಾಗ್ಯ ತಿಕ್ತಾರೆ. ಈಚೆ ಮೀನಾಕ್ಷಿ, ನೋಡು ಪೂಜಾ, ನಿನಗೆ ಹೇಳಿದೇನೋ ಇಲ್ವೋ ಗೊತ್ತಿಲ್ಲ, ಸಿಹಿ ಕುಂಬಳಕಾಯಿನ ಈ ಮನೆಗೆ ತರಬಾರ್ದು, ಇನ್ಮುಂದೆ ಈ ವಿಷಯ ಗಮನದಲ್ಲಿರಲಿ, ನಿನ್ನ ಅಕ್ಕಂಗೂ ಹೇಳಿಬಿಡು ಅಂತಾರೆ ಮೀನಾಕ್ಷಿ. ಸರಿ ಅಂತಾಳೆ ಕನ್ನಿಕಾ. ಹೌದು, ಆದಿಯಲ್ಲಿದ್ದಾನೆ, ಅವನಿನ್ನೂ ಊಟ ಮಾಡಿಲ್ಲ ತಾನೆ, ನೋಡು ಯಾವುದೇ ಕಾರಣಕ್ಕೂ ಆದಿಗೆ ಇದನ್ನು ಕೊಡಬಾರ್ದು, ಅವನಿಗೆ ತಿಂದರೆ ಅಲರ್ಜಿ ಆಗುತ್ತೆ ಅಂತಾಳೆ ಮೀನಾಕ್ಷಿ. ಆಗ ಕನ್ನಿಕಾ ಪೂಜಾನ ನೋಡಿ ಸ್ಮೈಲ್ ಮಾಡ್ತಾಳೆ. ಈಚೆ ಏನಾಯಿತು ಆದಿಯವರೇ ಅಂತ ಭಾಗ್ಯಕ್ಕೆ ಹೇಳ್ತಾಳೆ. ಇಲ್ಲಿ ನೋಡು ಭಾಗ್ಯ, ಏನು ಗಂಧೆಗಳ ಥರ ಆಗಿದೆ ಅಂತಾರೆ ಕುಸುಮ. ಕೈಗೂ ಹಾಗೆ ಆಗಿದೆ ಅತ್ತೆ. ಅಯ್ಯೋ ದೇವರೇ, ಮುಖದಲ್ಲೇ ಆಗಿದೆ ಅತ್ತೆ ಅಂತಾಳೆ ಭಾಗ್ಯ ನೀರು ತಗೊಂಡು ಬಾ ಅಂತ ಕುಸುಮ ಹೇಳ್ತಾರೆ. ಭಾಗ್ಯ ನೀರು ತಂದು ಕುಡಿಸೋಕೆ ನೋಡ್ತಾಳೆ. ಪೂಜಾ, ಬಾವ ಎಲ್ಲರೂ ಬೇಗ ಬನ್ನಿ ಅಂತ ಕೂಗ್ತಾಳೆ ಭಾಗ್ಯ. ಆಗ ಮನೆಯವರೆಲ್ಲ ಬರ್ತಾರೆ. ಆದಿ ಏನಾಯಿತು ಅಂತ ಮೀನಾಕ್ಷಿ ಆದಿನ ನೋಡ್ತಾರೆ. ಏನಾಯಿತೋ ಗೊತ್ತಿಲ್ಲ, ಮಾತಾಡ್ತಿದ್ರು, ಇದ್ದಕ್ಕಿದ್ದ ಹಾಗೆ ಉಸಿರುಗಟ್ಟಿದ ಹಾಗೆ ಬಿದ್ದುಬಿಟ್ರು, ಗಲ್ಲ ಎಲ್ಲ ಗಟ್ಟಿಯಾಗಿ ಹಂಗಾಗಿದೆ ಅಂತಾಳೆ ಭಾಗ್ಯ. ಆದಿ ಏನಾದರೂ ಸಿಹಿ ಕುಂಬಳಕಾಯಿ ಪಲ್ಯ ತಿನ್ನ ಅಂತಾರೆ ಮೀನಾಕ್ಷಿ. ಹಾಂ ಅಂತಾಳೆ ಭಾಗ್ಯ. ಏಯ್, ಯಾರೇ ಅದನ್ನು ಕೊಡೋಕೆ ಹೇಳಿದ್ದು? ತಿನ್ನೋದಕ್ಕೆ ಯಾಕೆ ಬಿಟ್ಟೆ? ಸ್ವಲ್ಪನೂ ಬುದ್ಧಿ ಇಲ್ವಾ ನಿನಗೆ? ಕಿಶನ್ ತಡ ಮಾಡೋದು ಬೇಡ, ಈಗಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬಾ ಅಂತಾರೆ ಮೀನಾಕ್ಷಿ. ಭಾಗ್ಯ, ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ? ಏನು ಮಾಡಿದೆ ನನ್ನ ಬ್ರೋಗೆ ನೀನು? ಅವನೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ. ರ್ಯಾಷಸ್ ಸ್ಟಾರ್ಟ್ ಆಗ್ತಿದೆ, ಮೈಯೆಲ್ಲ ಕೆಂಪಾಗ್ತಿದೆ ಅತ್ತೆ, ಇನ್ನೂ ತಡ ಮಾಡೋದು ಬೇಡ, ಸಿಚುವೇಶನ್ ಕ್ರಿಟಿಕಲ್ ಆಗುತ್ತೆ, ಆಂಬುಲೆನ್ಸ್ಗೆ ಕಾಲ್ ಮಾಡಬೇಕು ಅಂತಾಳೆ ಕನ್ನಿಕಾ. ನಾವು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ತಡ ಆಗುತ್ತೆ, ಕಿಶನ್ ಡಾಕ್ಟ್ರನ್ನೇ ಇಲ್ಲಿಗೆ ಬರೋಕ್ಕೆ ಹೇಳು ಅಂತಾರೆ ಮೀನಾಕ್ಷಿ. ಆಗ ಕಿಶನ್ ಡಾಕ್ಟ್ರಿಗೆ ಕಾಲ್ ಮಾಡಿ, ಅತ್ತೆ ಡಾಕ್ಟ್ರಿಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ, ಒಂದು ಕೆಲಸ ಮಾಡೋಣ, ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತಾನೆ. ಆಗ ತನ್ವಿ ಅಲ್ಲಿಂದ ಆಚೆ ಹೋಗ್ತಾಳೆ. ಕಾರ್ ರೆಡಿ ಮಾಡು, ಹೋಗು ಅಂತಾರೆ ಮೀನಾಕ್ಷಿ. ಕಿಶನ್ ಹೋಗ್ತಾನೆ. ನೋಡು ಭಾಗ್ಯ, ನನ್ನ ಆದಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಅಂತಾರೆ ಮೀನಾಕ್ಷಿ. ಅವಳಿಗೊಂದು ಏನು ಪ್ರಯೋಜನ ಅತ್ತೆ? ಪೂಜಂಗೆ ಹೇಳಬೇಕು. ಪೂಜಾ, ನಿನಗೆ ಯಾರು ಹೇಳಿದ್ದು ಇದನ್ನು ಪ್ರಿಪೇರ್ ಮಾಡೋಕ್ಕೆ? ನೀನು ಪ್ರಿಪೇರ್ ಮಾಡುವಾಗಲೇ ಹೇಳಿದೆ ಇದನ್ನು ಮಾಡಬೇಡ ಅಂತ, ಆದರೂ ನನ್ನ ಮಾತು ಕೇಳಲಿಲ್ಲ ನೀನು. ಯಾಕೆ ಇಷ್ಟೊಂದು ಹಠ ನಿನಗೆ?
ನೀನು ನಿಮ್ಮ ಅಕ್ಕ ಇಬ್ಬರು ಹಠಮಾರಿಗಳು, ಹೇಳಿದ ಮಾತೆ ಕೇಳಲ್ಲ ಅಂತಾಳೆ ಕನಿಕಾ. ಪೂಜಾ, ಕಾರ್ ಕೀಯಲ್ಲಿ ಬೇಗ ಬಾ ಇಲ್ಲಿ ಅಂತ ಕಿಶನ್ ಕೂಗ್ತಾನೆ. ಪೂಜಾ ಬಂದು ಕಾರ್ ಕೀ ಹುಡುಕ್ತಾಳೆ, ಸಿಗೋದಿಲ್ಲ. ಕಿಶನ್ ಬಂದು ಕೇಳಿದಾಗ ಸಿಗಲಿಲ್ಲ, ಒಂದ್ಸಲ ರೂಮಲ್ಲಿ ಹುಡುಕ್ತೀಯಾ ಅಂತಾಳೆ ಪೂಜಾ. ಸರಿ ಅಂತ ಕಿಶನ್ ಹೋಗ್ತಾನೆ. ತನ್ವಿ ಹಿಂದ್ಗಡೆ ಕೈಕಟ್ಟಿ ನಿಂತ್ಕೊಂಡಿರೋದನ್ನು ನೋಡಿ ಪೂಜಾಗೆ ಡೌಟ್ ಬಂದು, ತನ್ವಿ ಇಲ್ಲೇನು ಮಾಡ್ತಿದ್ಯಾ? ಕಾರ್ ಕೀ ಅಲ್ಲಿತ್ತು, ನೀನೇನಾದರೂ ನೋಡಿದ್ಯಾ ಅಂತಾಳೆ. ಇಲ್ಲ ಚಿಕ್ಕಿ, ನಾನು ನೋಡಿಲ್ಲ ಅಂತಾಳೆ ತನ್ವಿ. ಕೈಯಾಕೆ ಹಿಂದೆ ಬಚ್ಕೊಂಡಿದ್ಯಾ ಅಂತಾಳೆ ಪೂಜಾ. ಸುಮ್ಮನೆ ಅಂತಾಳೆ ತನ್ವಿ. ಆಗ ಕನಿಕಾ ತೋರಿಸು ಅಂತ ಅವಳ ಕೈನ ಬಿಡಿಸಿದ್ರೆ ಏನೂ ಇರಲ್ಲ. ತನ್ವಿ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ. ಆ ದಿನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಗೊತ್ತಾದ ಕೂಡಲೇ ತನ್ವಿ ಬಂದು ಕಾರ್ ಕೀನ ತೆಗೆದು ಬಚ್ಚಿಟ್ಟಿರ್ತಾಳೆ. ಫ್ಲ್ಯಾಶ್ ಬ್ಯಾಗಿಂದ ಹೊರಗೆ ಬಂದು, ನನ್ನ ಹತ್ರ ಇಲ್ಲ ಅಂತ ಒಂದ್ಸಲ ಹೇಳಿದರೆ ಅರ್ಥ ಆಗಲ್ಲ ಚಿಕ್ಕಿ. ಒಂದು ವೇಳೆ ಆ ಕೀ ನನ್ನ ಹತ್ರ ಇದ್ರೂ ನಾನಂತೂ ಕೊಡೋಲ್ಲ. ಯಾಕೆ ಹೇಳು? ಅಮ್ಮ ಈ ಮನೇಲಿರೋದು ನನಗೆ ಇಷ್ಟ ಇಲ್ಲ ಅಂತಾಳೆ ತನ್ವಿ. ಭಾಗ್ಯ ಎಲೆನ ಕುಟ್ಟಿ ಕಷಾಯ ಮಾಡ್ತಾಳೆ. ಅದನ್ನು ಕುಡಿದ್ರೆ ಅವರು ಅಲರ್ಜಿ ಹೊರಟೋಗುತ್ತೆ ಅಂತಾಳೆ. ಆದರೆ ಕನಿಕಾ ಅದನ್ನು ತೆಗೆದು ಸಿಂಕಿಗೆ ಚೆಲ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.